ಇಲ್ಲಿ ಕಟ್ ಮಾಡಿದ ಮಾವಿನ ಮಿಡಿಯನ್ನು ಉಪ್ಪಿನಕಾಯಿ ರಸದೊಂದಿಗೆ ಮಿಕ್ಸ್ ಮಾಡಿದ್ದೇನೆ. ಸೊ ಇದನ್ನು ಈ ಅಕ್ಕಿಯಲ್ಲಿ ವಿಶೇಷತೆ ಏನಂದರೆ ಅಕ್ಕಿಗಿಂತ ಜಾಸ್ತಿ ಈ ಥರ ಕೀಟಗಳುಂಟು ನೋಡಿ, ಇದೆಲ್ಲ ಜೀವ ಇದ್ದಾವೆ. ಸೊ ಗಿಡವನ್ನು ಇವಾಗ ತೋರಿಸ್ತೇನೆ. ಇದೇ ಗಿಡ ನೋಡಿ. ಸೊ ಇದು ನಾನು ಹುಣಸೂರಿಂದ ತಂದು ಬೀಜ ಹಾಕಿ ಮಾಡಿದ ಗಿಡ. ಆಯಿತು, ಒಗ್ಗರಣೆ ಹಾಕಿ ಆಯಿತು. ಸೊ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ಇವತ್ತು ಸಂಡೇ ರಜೆ ಉಂಟು, ಒಂದು ಸಣ್ಣ ವ್ಲಾಗ್ ಮಾಡುವಂತ. ಮಾಮಿ ಏನೋ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ, ನೋಡು ಬನ್ನಿ ಹೋಗುವ ಏನು ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ, ಗಿಡದಲ್ಲಿ ಮೆಣಸು ಹಣ್ಣಾಗಿದೆ, ತೆಗಿತಾ ಇದ್ದಾರೆ. ನಮ್ಮ ಮನೆಯ ಬಸಳೆಯ ಸೀಸನ್ ಆಲ್ಮೋಸ್ಟ್ ಮುಗಿದಾಯಿತು. ಸೊ ಇನ್ನು ಇದರಲ್ಲಿ ಒಂದು 2-3 ಗಿಡವನ್ನು ತೊಟ್ಟೆಯಲ್ಲಿ ಹಾಕಿಟ್ಟು ಇನ್ನು ನೆಕ್ಸ್ಟ್ ಇಯರಿಗೆ ಮಾಡೋದು. ಆಮೇಲೆ ಇಲ್ಲಿ ನೋಡಿ, ಪಪ್ಪಾಯಿ ಹಣ್ಣಾಗ್ತಾ ಉಂಟು, ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ತುಂಬ ಉಂಟು. ಗಿಂದಿವಿ ಬಿಗಿಂದಿ ಜಮ್ಮ ಪಿಲ್ಕಾಯ್ ತೆಚಾರ ಜ. ಮೆಣಸು ತೆಗೆದಾಯಿತು. ಇವಾಗ ನಾವು ಹರಿವೆ ಒಣಗಿದೆ. ಸೊ ಇದನ್ನು ಬೀಜಕ್ಕೆ ಒಣಗಿಸಬೇಕು. ಆಲ್ಮೋಸ್ಟ್ ಫುಲ್ ಒಣಗಿದೆ. ಇದನ್ನು ಸ್ವಲ್ಪ ಒಂದು 2-3 ಬಿಸಿಲಿಗೆ ಹಾಕಿ ಅದರ ಬೀಜವನ್ನು ಸಪ್ರೇಟ್ ಮಾಡಿ ತೆಗೆದಿಡ್ಲಿಕ್ಕೆ ಉಂಟು. ಸೊ ಅದಕ್ಕೋಸ್ಕರ ಇಲ್ಲಿ ಮಾಮಿ ಕಟ್ ಮಾಡ್ತಾ ಇದ್ದಾರೆ ಹರಿವೆಯನ್ನು. ಇದನ್ನು ನೋಡಿ, ಈಗ ಹೀಗೆ ಬಿಟ್ಟದುಂಟು. ಇದನ್ನು ನಾಳೆ ನಾಡಿದ್ರಲ್ಲಿ ಪದಾರ್ಥ ಮಾಡಲಿಕ್ಕೆ. ಸೊ ಅದರ ಪದಾರ್ಥ ಚೆಂದ ಆಗ್ತದೆ. ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ಸಹ ಒಂದು ಹೆಸರು ಕಾಳಿನ ಗಿಡ ಆಗಿದೆ. ಒಂದಲ್ಲ, ಸ್ವಲ್ಪ ಜಾಸ್ತಿಯೇ ಉಂಟು, 3-4 ಗಿಡ ಉಂಟು. ಅಶ್ವಿನಕ್ಕನ ಮನೆಯಲ್ಲಿ ಇಡೀ ಗದ್ದೆಯಲ್ಲಿ ನೋಡಿದ್ದೆ. ಇವತ್ತು ನಮ್ಮ ಮನೆಯಲ್ಲಿ ಸಹ ಆಗಿದೆ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಗಿಡ ಹುಟ್ಟಿದೆ ಅಂತ, ಸರ್ಪ್ರೈಸ್ ಆಗಿ ಹುಟ್ಟಿದೆ.
ಇದು ನೋಡಿ ಹೆಸರು ಕಾಳು ಅಂದರೆ ಲಾಸ್ಟ್ ಇಯರ್ ನಾನು ಅಶ್ವಿನಿ ಅಕ್ಕನ ಮನೆಯಲ್ಲಿ ತೆಗೆದಿದ್ದೆ, ಗದ್ದೆಯಲ್ಲಿತ್ತು. ಸೊ ಈಗ ನಮ್ಮ ಮನೆಯಲ್ಲಿ ಸಹ 1-2 ಗಿಡ ಆಗಿದೆ. ಈ ಸಲ ಕೆಲವು ಪೈನಾಪಲ್ಗಳಾಗಿದ್ದಾವೆ. ಒಂದು ಇಲ್ಲಿ ಉಂಟು, ಆಮೇಲೆ ಅಲ್ಲೊಂದು ಸಣ್ಣದುಂಟು, ಇಲ್ಲಿ ನೋಡಿ ಇಲ್ಲಿ ಒಂದುಂಟು, ಇಲ್ಲಿ ಆ ಕಡೆ ಒಂದು, ಮತ್ತು ಹೂವಲ್ಲಿ ಒಂದುಂಟು ಕಾಣ್ತುಂಟಲ್ಲ, ಇಲ್ಲಿ ಒಂದುಂಟು, ಅಲ್ಲಿ ಒಂದುಂಟು, ಈ ಕಡೆ ಇಲ್ಲಿ ಸಹ ಒಂದುಂಟು. ಇದನ್ನು ಯಾವುದೋ ಒಂದು ಪ್ರಾಣಿ ತಿಂದಿದೆ, ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಇವತ್ತು ಬಂದದ್ದು ಹಾಗೆ. ಇದು ನಮ್ಮದು ಬಾವಿ ಫುಲ್ ಕಸ ತುಂಬಿಕೊಂಡಿದೆ, ನಾನು ಕ್ಲೀನ್ ಮಾಡಲಿಕ್ಕೆ ಉಂಟು, ಯಾವಾಗ ಕ್ಲೀನ್ ಮಾಡೋದು ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಬಾಳೆಗೊನೆ ಆಗಿದೆ ನೋಡಿ. ಆಮೇಲೆ ಈ ಕಡೆ ಈ ತೋಟದಲ್ಲಿ ಯಾರು ವಾಸ ಇಲ್ಲ, ಇದೊಂಥರ ಕಾಡಿನ ಹಾಗೆ ಆಗಿ ಹೋಗಿದೆ. ಆ ಕಡೆ ಮೇಲೆ ವಾಸ ಇದ್ದಾರೆ, ಇಲ್ಲಿ ಯಾರು ವಾಸ ಇಲ್ಲ. ಸೊ ಇದು ನಮ್ಮದು ಹಲಸಿನ ಮರ. ಲಾಸ್ಟ್ ಟೈಮೆಲ್ಲ ನಾನು ಹಪ್ಪಳ ಎಲ್ಲ ಮಾಡಿದ್ದಿಲ್ಲ ಇದೇ ಮರದ್ದು. ಆಮೇಲೆ ಇಲ್ಲಿಂದ ಈಚೆ ಬಂದರೆ ಇಲ್ಲಿ ಕೂಡ ಹಾಗೆ ನೋಡಿ ಪೈನಾಪಲ್ ಇದು ಗಿಡ. ಇದು ನಾನು ಮತ್ತು ಗುಂಡು ಸೇರಿ ನೆಟ್ಟದ್ದು ಗಿಡಗಳು. ಸೊ ಇಲ್ಲಿ ಒಂದಾಗಿದೆ ಪೈನಾಪಲ್, ಇಲ್ಲಿ ಒಂದುಂಟು, ಆ ಕಡೆ ಹೂವಲ್ಲಿ ಒಂದುಂಟು ಕಾಣ್ತದೆ ನೋಡಿ. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪೇರಳೆ ಗಿಡ ಉಂಟು, ಸೀಬೆಹಣ್ಣಿನ ಮರ. ಸೊ ನಾನು ಯಾವಾಗಲೂ ಬಂದು ಹುಡುಕ್ಲಿಕ್ಕೆ ಉಂಟು, ಅಲ್ಲಿ ಒಂದು ಸೀಬೆಹಣ್ಣು ಕಾಣ್ತಾ ಉಂಟು. ಈಗ ತೆಗೆದು ತೋರಿಸ್ತೇನೆ ನಾನು ಅದನ್ನು. ನಾನೊಬ್ಬಳೇ ಇಲ್ಲಿ ಸೀಬೆಹಣ್ಣೆ ಎಲ್ಲ ತಿನ್ನೋದು. ಇದು ನೋಡಿ ಸೀಬೆಹಣ್ಣು, ಒಳಗೆ ಪಿಂಕ್ ಕಲರ್ ಇರ್ತದೆ, ತುಂಬ ಸಿಹಿ ಇರ್ತದೆ ಹಣ್ಣು. ನಿಮಗೆ ತೋರಿಸಿದ್ದೆ ಮೊದಲು ಆ ಹಲಸಿನ ಮರವನ್ನು. ಸೊ ಇದು ಇನ್ನೊಂದು ಹಲಸಿನ ಮರ. ಇದು ಈ ಸಲ 2ನೇ ವರ್ಷ ಹಣ್ಣಾದ್ದು. ಇದರಲ್ಲಿ ತುಂಬ ಕಾಯಿ ಉಂಟು. ನೋಡುವ ಹಣ್ಣಾದಾಗ ಹೇಗೆ ಟೇಸ್ಟ್ ಇರ್ತದೆ ಅಂತ ಹೇಳ್ತೇನೆ. ಅದು ಬಿಟ್ಟು ಸರ್ಪ್ರೈಸ್ ಆಗಿ ಇಲ್ಲಿ ಒಂದು ಹಲಸಿನ ಮರ ಉಂಟು ನೋಡಿ, ಅಲ್ಲಿ ಕಾಣ್ತಾ ಉಂಟು. ಇದೊಂದು ಹಲಸಿನ ಮರ, ನಾನು ಹತ್ತಿರಕ್ಕೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು. ಇಲ್ಲಿ ನೋಡಿ, ಇದು ಇನ್ನೊಂದು ಹಲಸಿನ ಮರ. ಇದರಲ್ಲಿ ಸರ್ಪ್ರೈಸ್ ಆಗಿ ಈ ಸಲ ಹಲಸಿನಕಾಯಿ ಆಗಿದೆ ನೋಡಿ. ಇಷ್ಟು ದೊಡ್ಡದು ಉಂಟು ಕೆಳಗಡೆ, ನಾವು ಕಂಡೇ ಇರಲಿಲ್ಲ. ಈಗ ಸದ್ಯದಲ್ಲಿ ನೋಡಿದೆ, ಹಣ್ಣಾಗಲಿಲ್ಲ. ಮೊದಲು ಇದರಲ್ಲಿ ಆಗ್ತಾಯಿತ್ತಂತೆ, ಈಗ ಮತ್ತೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಕಟ್ ಮಾಡಿದ್ದಿತ್ತು. ಸೊ ಚಿಗುರಿ ಮತ್ತೆ ಅದರಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಂದು ಮಾಮಿಯವರಿಗೆಲ್ಲ ಗೊತ್ತಾಗ್ಬೋದು, ಮಾಮನ ಅಕ್ಕ ತಂಗಿಯವರಿಗೆಲ್ಲ ನೋಡಿದರೆ. ಸೊ ಇಲ್ಲೊಂದು ನೇಬರಿದು ಮನೆ ಉಂಟು, ಅದರ ಪಕ್ಕದಲ್ಲೇ ಇಲ್ಲಿ ಹಲಸಿನ ಮರ ಉಂಟು. ಇದರಲ್ಲಿ ಈ ವರ್ಷ ಫಸ್ಟ್ ಟೈಮ್ ಆಗಿದೆ ನೋಡಿ. ನನ್ನ ಜೊತೆ ಯಾರಿದ್ದಾರೆ ಅಂತ, ನಾನು ಎಲ್ಲೇ ಹೋಗಲಿ ನನ್ನ ಜೊತೆಯಲ್ಲಿ ಇರ್ತಾಳೆ. ಚಲಾ ಚಲ ಅದು ನೋಡಿ ನೀರಿನ ಸ್ಪ್ರಿಂಕ್ಲರ್. ಮೀಶೋದಿಂದ ನಾವು ಆನ್ಲೈನಿಂದ ತರಿಸಿದ್ದು. ಅದನ್ನು ಹಾಗೆ ಇಟ್ಟು ಅದಕ್ಕೆ ಪೈಪ್ ಫಿಕ್ಸ್ ಮಾಡಿದರೆ ಇಲ್ಲೆಲ್ಲ ನೀರು ಹಾರ್ತದೆ ಅಡಿಕೆ ಮರದ ಬುಡಕ್ಕೆ. ಮುಕ್ಕುಟ್ ಚಾತದ ಚಲ. ಲಾಸ್ಟ್ ಟೈಮ್ ನಾನು ನಿಮಗೆ ಕಾಫಿ ಗಿಡದಲ್ಲಿ ಹೂ ಹೋದ್ದನ್ನು ತೋರಿಸಿದ್ದೆ. ಈಗ ನೋಡಿ ಕಾಫಿ ಗಿಡದಲ್ಲಿ ಕಾಯಿ ಕೂಡ ಆಗಿದೆ. ಸಣ್ಣ ಗಿಡ, ಮಿಲಿಯಷ್ಟು ಹೈಟ್ ಉಂಟು ನೋಡಿ, ಮಿಲಿಗಿಂತ ಚೂರು ಎತ್ತರ ಉಂಟು. ಸೊ ಇದರಲ್ಲಿ ಕಾಯಿ ಆಗಿದೆ. ಇದನ್ನು ಭೋಜನ ಮನೆಯಿಂದ ತಂದದ್ದು ನಾವು. ಸೊ ಇಲ್ಲಿ 2 ಕಾಯಿ ಉಂಟು, ಇಲ್ಲೆಲ್ಲ ಉಂಟು ನೋಡಿ, ಆಗಿದೆ. ಅಲ್ಲಿ ಒಂದು ಗಿಡ, ಇಲ್ಲಿ ಇದೊಂದು ಗಿಡ. ಸೊ ಇದರಲ್ಲಿ ಫಸ್ಟ್ ಟೈಮ್ ಕಾಯಿ ಆದದ್ದು. ನಾವು 1 ರೌಂಡ್ ಅಲಸಂಡೆ ಬೀಜ ಹಾಕಿ ಇದರಲ್ಲೆಲ್ಲ ಅಲಸಂಡೆ ಅದನ್ನು ನಾನು ನಿಮಗೆ ತೋರಿಸಿದ್ದೆ. ಈಗ ಮತ್ತೆ ಬೀಜ ಹಾಕಿದ್ದುಂಟು. ಸೊ ಅದರಲ್ಲಿ ಅಲಸಂಡೆ ಇನ್ನು ಸ್ವಲ್ಪ ಟೈಮ್ ಆದಮೇಲೆ ಬಳ್ಳಿಯೆಲ್ಲ ಇಲ್ಲಿ ಹಬ್ಬಿಕೊಳ್ತದೆ, ಆದಮೇಲೆ ಅಲಸಂಡೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಚಪ್ಪರದಲ್ಲಿ ಉದ್ದ ಪಡವಳೆಕಾಯಿ ಇತ್ತು. ಸೊ ಈಗ ಎಲ್ಲ ಖಾಲಿ ಆಯಿತು. ಇದರಲ್ಲೆಲ್ಲಾದರೂ ಬೀಜ ಉಂಟಾ ನೋಡಬೇಕು. ಆಲ್ಮೋಸ್ಟ್ ಬೀಜಕ್ಕೆ ತೆಗೆದಿಟ್ಟದುಂಟು, ಮಾಮಿ ತೆಗೆದಿಟ್ಟಿದ್ದಾರೆ. ಬಟ್ ಇದರಲ್ಲಿ ಇದ್ದರೆ ತೆಗೆದಿಡೋದೇನು ವಾಪಸ್, ಹಾಳು ಮಾಡೋದು ಯಾಕೆ ಅಂತ. ಹಣ್ಣಾಗಿದೆ ನೋಡಿ 2 ಸಹ. ಕಟ್ ಮಾಡಿ ತಂದ ಹರಿವೆ ಸೊಪ್ಪನ್ನು ಬೀಜ ಮತ್ತು ಎಲೆ ಕಡ್ಡಿ ಎಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ ನೋಡಿ ಮಾಮಿ ಕೂತು. ಇದು ನಮಗೆ ಸೊಸೈಟಿಯಿಂದ ಸಿಗುವಂಥ ಅಕ್ಕಿ. ಆ್ಯಕ್ಚುಲಿ ನಮಗೆ ಸಿಗೋದಿಲ್ಲ, ನಮ್ಮ ಸಂಬಂಧಿಕರೊಬ್ಬರು ನಮಗೆ ಕೊಟ್ಟಿದ್ರು ಇದನ್ನು. ಸೊ ಈ ಅಕ್ಕಿಯಲ್ಲಿ ವಿಶೇಷತೆ ಏನಂದರೆ, ಅಕ್ಕಿಗಿಂತ ಜಾಸ್ತಿ ಈ ಥರ ಕೀಟಗಳುಂಟು ನೋಡಿ. ಇದೆಲ್ಲ ಜೀವ ಇದ್ದಾವೆ. ಸೊ ಈ ಅಕ್ಕಿ ನಾವು ವಾಶ್ ಮಾಡಿ ಒಣಗಿಸಿ ಮತ್ತು ಪೌಡ್ರ್ ಮಾಡಿ ಯೂಸ್ ಮಾಡ್ತೇವೆ. ಸೊ ಆವಾಗ ಈ ಕೀಟಗಳೆಲ್ಲ ಹೋಗ್ತವೆ. ಈಗ ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೇನಲ್ಲ, ವಾಶ್ ಮಾಡುವಾಗ ಕೀಟಗಳೆಲ್ಲ ಸಪ್ರೇಟ್ ಆಗ್ತದೆ ನೀರಲ್ಲಿ. ಆದರೆ ಇದೇ ಥರ
ಅಕ್ಕಿಯಲ್ಲಿ ಇದು ಬಂದಿದೆ ಅಲ್ವಾ, ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಗುಗ್ಗುರು ಅಂತ ಹೇಳ್ತೇವೆ, ಕನ್ನಡದಲ್ಲಿ ಕುಟ್ಟೆ ಹುಳ ಅಂತೇನೋ ಹೇಳ್ತಾರೆ. ಭತ್ತದಲ್ಲಿ ಸಹ ಈ ಹುಳ ಬರ್ತದಂತೆ. ಈ ಹುಳ ಬಂದರೆ ಬರದೇ ಇರುವ ಹಾಗೆ ಏನು ಮಾಡ್ಬೋದು ಅಂತ. ಸೊ ನನ್ನ ಫ್ರೆಂಡ್ ಮನೆಯಲ್ಲಿ ಬಂದಿದೆ ಅಂತ ನನಗೊಂದು ಕಮೆಂಟ್ ಬಂತು, ಅದಕ್ಕೋಸ್ಕರ ನಾನೀಗ ಈ ಕ್ವಶನನ್ನು ಕೇಳ್ತಾ ಇದ್ದೇನೆ. ಇದು ಬರದೇ ಇರುವ ಹಾಗೆ ಅಕ್ಕಿಯಲ್ಲಿ ಅಥವಾ ಭತ್ತದಲ್ಲಿ ಏನಾದರೂ ಹಾಕಿಡ್ಲಿಕ್ಕಾಗ್ತದಾ? ಏನಾದರೂ ಮೆಡಿಸಿನ್ ಉಂಟಾ? ನ್ಯಾಚುರಲ್ ಮೆಡಿಸಿನ್ ಆಗಿರ್ಬೋದು ಅಥವಾ ಮೆಡಿಕಲಲ್ಲಿ ಸಿಗುವ ಮೆಡಿಸಿನ್ಸ್ ಆಗ್ಬೋದು, ಏನಾದರೂ ಹಾಕ್ಲಿಕ್ಕಾಗ್ತದಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅಕ್ಕಿಯನ್ನು ನೀಟ್ ಮಾಡಿ ತೊಳೆದಾಯಿತು, ಎಲ್ಲ ಸಹ ಕೀಟಗಳು ಹೋದವು. ಈಗ ನೋಡಿ ಅಕ್ಕಿ ಕ್ಲೀನ್ ಆಯಿತು. ಸೊ ಇದನ್ನಿನ್ನು ಬಿಸಿಲಿಗೆ ಹಾಕಿ ಒಣಗಿಸೋದು. ಅಕ್ಕಿಯನ್ನೆಲ್ಲ ವಾಶ್ ಮಾಡಿ ತಂದಿದ್ದೇನೆ, ಈ ಬಟ್ಟೆಯ ಮೇಲೆ ಒಣಗಲಿಕ್ಕೆ ಹಾಕೋದು. ಅಕ್ಕಿಯನ್ನು ನೀಟ್ ಮಾಡಿ ತೊಳೆದು ಈ ಥರ ಒಣಗಲಿಕ್ಕೆ ಹಾಕಿ ಆಯಿತು. ಸೊ ಬಟ್ ಬಿಸಿಲು ಮಾತ್ರ ಕಣ್ಣ ಮುಚ್ಚಲಾಡ್ತಾ ಉಂಟು. ಒಮ್ಮೆ ಬಿಸಿಲು ಒಮ್ಮೆ ಮೋಡ ಬರ್ತಾ ಉಂಟು. ಬಟ್ ಮಧ್ಯಾಹ್ನದೊಳಗೆ ಒಳಗಿದ್ರೆ ಸಾಕು, ಅಥವಾ ನಾಳೆ ಮತ್ತೆ ಹಾಕಬೇಕಾಗ್ತದೆ. ಸೊ ಇವಾಗ ನೋಡಿ ನೀಟ್ ಉಂಟು ಅಕ್ಕಿ, ಯಾವುದೇ ಕೀಟ ಇಲ್ಲ. ಆದರೆ ನಾನು ಕೇಳಿದ್ದು ಭತ್ತದಲ್ಲಿ ಒಂದು ವೇಳೆ ಆ ಥರದ ಕೀಟಗಳೇನಾದರೂ ಬಂದರೆ ಏನಾದರೂ ಸೊಲ್ಯೂಷನ್ ಉಂಟಾ? ಭತ್ತವನ್ನು ಮಾಡುವವರು ಇರ್ತೀರಲ್ವ, ಯಾರು ಭತ್ತದ ಬೆಳೆಗಾರರಿದ್ದೀರಿ, ನೀವೇನಾದರೂ ಸೊಲ್ಯೂಷನ್ಸನ್ನು ಮಾಡ್ತೀರಾ ಕುಟ್ಟೆ ಹುಳ ಬರದೇ ಇರುವ ಹಾಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಲಾಸ್ಟ್ ಟೈಮ್ ನಾನು ನಿಮಗೆ ಹಲಸಿನಕಾಯಿಯನ್ನು ತೋರಿಸಿದೆ. ಇವಾಗ ನೋಡಿ ಎಷ್ಟಾಗಿದ್ದಾವೆ ಅಂತ. ಎಲ್ಲಿ ನೋಡಿದರೂ ಅಲ್ಲಿ ಹಲಸಿನಕಾಯಿ. ಬಿಕಾಸ್ ನಮಗೆ ತಿಂದು ತಿಂದು ಬೋರ್ ಹಿಡಿತದೆ. ಸೊ ಮರದ ಸುತ್ತಾಗಿದೆ. ಅಜ್ಜ ಇರ್ತಿದ್ರೆ ಅಜ್ಜನಿಗೆ ಭಾರಿ ಫೇವ್ರೇಟ್. ಅವರು ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟಪಡ್ತಾಯಿದ್ರು, ಅದರ ತಿಂಡಿಗಳನ್ನೆಲ್ಲ. ನನಗೆ ಹಲಸಿನ ಮರ, ಮಾವಿನ ಮರ ಎಲ್ಲ ನೋಡುವಾಗ ಅಜ್ಜನ ನೆನಪಾಗ್ತದೆ. ನಮ್ಮ ಮನೆಯಲ್ಲಿ ಈ ಕಲ್ಲರಿನ ಸದಾಪುಷ್ಪ ಮಾತ್ರ ಇತ್ತು. ನಾನು ನಿಮಗೆ ಹುಣಸೂರಿಂದ ಬೀಜ ತಂದು ಹಾಕಿ ಗಿಡ ಮಾಡಿದ್ದೆ ಅಂತ ಹೇಳಿದ್ದೆ. ಸೊ ಆ ಗಿಡವನ್ನು ಇವಾಗ ತೋರಿಸ್ತೇನೆ. ಇದೇ ಗಿಡ ನೋಡಿ. ಸೊ ಇದು ನಾನು ಹುಣಸೂರಿಂದ ತಂದು ಬೀಜ ಹಾಕಿ ಮಾಡಿದ ಗಿಡ. ಎಷ್ಟು ಚೆಂದ ಉಂಟು ನೋಡಿ, ಕಲರ್ ಪಿಂಕ್ ಕಲರ್. ಇಷ್ಟು ದೊಡ್ಡ ಪ್ಲ್ಯಾಂಟ್ ಆಗಿದೆ ಈಗ. ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೋಸ್ಕರ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ರೀಸನ್ ಏನಂದರೆ ನಮ್ಮದು ಫ್ಯಾಮಿಲಿಯಲ್ಲಿ ಪುತ್ತೂರಲ್ಲೊಬ್ಬರು ತೀರ್ಕೊಂಡ್ರಂತೆ, ಹಾಗೆ ಅತ್ತೆ ಮಾವ ಎಲ್ಲ ಅಲ್ಲಿ ಹೋಗಿದ್ದಾರೆ. ಗುಂಡು ಕೆಲಸದ ಮೇಲೆ ಕುಶಾಲನಗರಕ್ಕೆ ಹೋದವರು ಈಗ ರಿಟರ್ನ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ಅದಕ್ಕೋಸ್ಕರ ನನಗೆ ಮಾತ್ರ ಸಿಂಪಲ್ಲಾಗಿ ಮಾವಿನ ಹಣ್ಣಿನ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೇನೆ. ಏನಿಲ್ಲ, ಖಾಲಿ ಜಸ್ಟ್ ಮಾವಿನ ಹಣ್ಣನ್ನು ಬಿಡಿಸ್ಕೊಂಡಿದ್ದೇನೆ. ಇದಕ್ಕೊಂದು 2-3 ಗಂಧರಿ ಮೆಣಸನ್ನು ಹಾಕ್ಕೊಂಡೆ. ಮೆಣಸು ಹಾಕಿ ಸ್ವಲ್ಪ ಅನ್ನದ ತಿಳಿಯನ್ನು ಹಾಕ್ಕೊಳ್ಳೋದು. ಹೆಚ್ಚಾಗಿ ನಾವು ಗಂಜಿ ತಿಳಿಯನ್ನೇ ಬಳಸ್ತೇವೆ. ಗಂಜಿ ತಿಳಿಯನ್ನು ಬಳಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಊಟ ಮಾಡೋದು. ಇದು ಎಲ್ಲರಿಗೂ ಇಷ್ಟದ ಫುಡ್. ಹೆಚ್ಚಾಗಿ ನನ್ನ ಮಾಮಿಗೂ ಇಷ್ಟ, ಮಾಮನಿಗೆ, ಅಜ್ಜನಿಗಂತೂ ಫುಲ್ ಫೇವ್ರೇಟ್ ಇದ್ದಿತ್ತು. ಸೊ ನನಗೆ ಯಾವಾಗಲೂ ಈ ಫುಡ್ಡನ್ನು ಮಾಡಬೇಕಾದ್ರೆ ನನಗೆ ಅಜ್ಜನ ನೆನಪಾಗ್ತಾ ಇರ್ತದೆ. ಯಾಕಂದರೆ ನಾನು ಅಜ್ಜನಿಗೋಸ್ಕರ ಇದನ್ನು ಮಾಡಿಕೊಡ್ತಾ ಇದ್ದೆ ಪ್ರತಿ ಸಲ. ಸೊ ಈಗ ಇರ್ತಿದ್ರೆ ನಾನು ಮತ್ತು ಅವರು ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಈಗ ಇದು ಪ್ರಿಪೇರ್ ಆಯಿತು. ಇದಕ್ಕೆ ಸ್ವಲ್ಪ ಇನ್ನು ಉಪ್ಪು ಹಾಕಬೇಕು. ಇಲ್ಲಿ ಇಟ್ಕೊಂಡಿದ್ದೇನೆ ಉಪ್ಪನ್ನು. ಉಪ್ಪು ಹಾಕಿ ಆದಮೇಲೆ ಊಟ ಮಾಡೋದು. ನಾನು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಾಯಿತು. ಇನ್ನು ಇದಕ್ಕೊಂದು ಸಾಸಿವೆದ ಒಗ್ಗರಣೆಯನ್ನು ಕೊಡ್ತೇನೆ. ನಾನೀಗ ಒಗ್ಗರಣೆಗೆ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ. ಬಿಕಾಸ್ ನಾನು ನನ್ನ ಲೈಫಲ್ಲಿ ವೈಟ್ ಕಲರ್ ಇದೊಂದು ಸಾಸಿವೆಯನ್ನು ನೋಡಿರಲಿಲ್ಲ. ಸೊ ಇದು ಫಸ್ಟ್ ಟೈಮು. ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಸಾಸಿವೆ ಖಾಲಿಯಾಗಿದೆ, ಹಾಗಾಗಿ ನಾನು ವೈಟ್ ಸಾಸಿವೆಯನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಬಟ್ ಇದು ನೋಡಿ ಫುಲ್ ಗ್ಯಾಸ್ ಸ್ಟವ್ ಮೇಲೆಲ್ಲ ಹಾರ್ತದೆ ಈಗ. ಆಯಿತು, ಒಗ್ಗರಣೆ ಹಾಕಿ ಆಯಿತು. ಸೊ ಇದು ಇವತ್ತು ಮಧ್ಯಾಹ್ನದ ನನ್ನ ಫುಡ್. ಸೊ ಸಿಂಪಲ್ಲಾಗಿ ಮಾವಿನ ಹಣ್ಣಿನ ಗೊಜ್ಜನ್ನು ಮಾಡಿಕೊಳ್ಳೋದು ಈ ಥರ. ಮಾಮಿಯವರು ಹೋಗಿದ್ದಾರಲ್ವ, ಹೋಗಿ ಬಂದ ಮೇಲೆ ಇಲ್ಲೇ ಊಟ ಮಾಡ್ತಾರೆ ಅವರು. ಸೊ ಹಾಗಾಗಿ ಇಲ್ಲಿ ದಾಲ್ ಮಾಡಿದ್ದೇನೆ. ಆಲ್ರೆಡಿ ಇಟ್ಟು ಹೋಗಿದ್ದರು ಮಾಮಿ. ಈಗ ನಾನು ಒಗ್ಗರಣೆ ಹಾಕಿ ಪ್ರಿಪೇರ್ ಮಾಡಿ ಮಾಡ್ತಾ ಇದ್ದೇನೆ.
ಸೊ ದಾಲ್ ರೆಡಿ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಗುಂಡು ಬರ್ಬೋದು. ಹಾಗೆ ವೈಟ್ ರೈಸ್ ಕೂಡ ಮಾಡಿದ್ದೇನೆ, ತೋರಿಸ್ತೇನೆ ಇರಿ. ಇದು ವೈಟ್ ರೈಸ್. ಸೊ ಸೋನಾ ಮಸೂರಿ ಅಕ್ಕಿಯನ್ನು ಬೇಯಿಸಿ ವೈಟ್ ರೈಸ್ ಮಾಡಿಟ್ಟಿದ್ದೇನೆ. ನಾನು ಹೆಚ್ಚಾಗಿ ಕುಕ್ಕರಲ್ಲಿ ಅನ್ನ ಮತ್ತು ದಾಲ್ ಮಾಡೋದು. ಕುಚ್ಚಲ ಅನ್ನ ಇದ್ದರೆ ಒಲೆಯಲ್ಲಿ ಮಾಡ್ತೇವೆ. ಸೊ ಇದು ದಾಲ್, ಸೊ ಇದು ಕುಚ್ಚಲ ಅನ್ನ. ಹಾಗೆಯೇ ಇದು ನಾನು ನನಗೋಸ್ಕರ ಅಂತ ಮಾಡಿದ್ದು, ಇನ್ನೂ ಬರಲಿಲ್ಲ. ವೆಯ್ಟ್ ಮಾಡ್ತಾ ಇದ್ದೇನೆ ಯಾರು ಬರ್ತಾರೆ ಊಟಕ್ಕೆ ನನ್ನ ಜೊತೆ ಅಂತ. ಇಲ್ಲದಿದ್ದರೆ ನಾನು ಒಬ್ಬಳು ಕೂತು ಊಟ ಮಾಡೋದು. ಬೆಳಗ್ಗೆ ಬಿಸಿಲಿಗೆ ವಾಶ್ ಮಾಡಿ ಹಾಕಿದ ಅಕ್ಕಿ ನೋಡಿ ಈ ಥರ ಆಯಿತು. ಸೊ ಬಟ್ ಬಿಸಿಲಿಗೆ ಹಾಕಿದರೆ ಒಂದು ಪ್ರಾಬ್ಲಮ್ ಏನಂದರೆ ನಮಗಿದನ್ನು ಊಟ ಮಾಡಿ ತಿನ್ನಲಿಕ್ಕೆ ಬರೋದಿಲ್ಲ, ಇನ್ನು ಕಟ್ ಆಗ್ತದೆ ಈ ಥರ. ಸೊ ಒಂದಿದ್ದ ಅಕ್ಕಿ ಎರಡೆರಡಾಗಿ ಮೂರಾಗಿ ಕಟ್ಟಾಗ್ತದೆ ನೋಡಿ, ಇದರಲ್ಲಿ ಗೊತ್ತಾಗ್ತದೆ. ಸೊ ಬಿಸಿಲಿಗೆ ಹಾಕಿದರೆ ಈ ಥರ ಕಟ್ಟಾಗ್ತದೆ. ಸೊ ಆದರೂ ನಾವು ಇದನ್ನು ತಿಂಡಿ ಮಾಡಲಿಕ್ಕೋಸ್ಕರ ಬಳಸ್ತೇವೆ. ಹಾಗಾಗಿ ಈಗ ಕ್ಲೀನ್ ಆಯಿತು, ಹುಳ ಇದ್ದದೆಲ್ಲ ಹೋಗಿ ಆಯಿತು. ಸೊ ಇದನ್ನಿನ್ನು ಮುಚ್ಚಿ ತೆಗೆದಿಡೋದು. ಕೊನ್ನ ಇಲ್ಲೇ ಬಾಬು. ಕೋನ ಇಲ್ಲೇ ಗುಂದು ಅಯ್ಯಿ. ಸಂಜೆ ಚಹಾ ಕುಡಿತಾ ಇದ್ದೇನೆ ನೋಡಿ. ಇದರಲ್ಲಿ ಇಷ್ಟು ಫುಲ್ಲು ತಿಂಡಿ ಉಂಟು. ಇದು ಮಾಮಿ ಮತ್ತು ಮಾಮ ಗುಂಡೆಲ್ಲ ಸೇರಿ ತಂದಿಟ್ಟದು ತಿಂಡಿ ಪೊತ್ತಿದೆ. ಅವಳೆಲ್ಲ ನಾನು ತಿಂಡಿ ಪೊತ್ತಿ. ಕಾಯ್ತೆ. ಜಲಗ ಹಾಂ ಚಲ ದೂಬಮ್ಮ ಒಯ್ ಪಿಯ ತಾತದ್ದು ಎಂತಗ ಎಂತ ಹಂಪೆದಲ್ಲೊಬ್ಬರು ನನಗೆ ಅಜ್ಜಿ ಇದ್ದಾರೆ ಅಂತ ಹೇಳಿದ್ದೆ. ಸೊ ಆ ಅಜ್ಜಿ ನನಗೆ ಅಲ್ಲಿಂದ ಮಾವಿನಕಾಯಿಯನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ಇದು ಉಪ್ಪಲ್ಲಿ ಹಾಕಿರುವಂಥದ್ದು. ಅದಕ್ಕೆ ನಾನು ಇವತ್ತು ಸ್ವಲ್ಪ ಮಸಾಲೆಯನ್ನು ಗ್ರೈಂಡ್ ಮಾಡಿ ಉಪ್ಪಿನಕಾಯಿ ಹಾಕ್ತಾ ಇದ್ದೇನೆ. ಸೊ ಇದು ಇಂಗು, ಸಾಸಿವೆ, ಇದು ಮೆಣಸು. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಿ ಈ ಥರ ಹಾಕ್ಕೊಂಡಿದ್ದೇನೆ. ಇದು ತಂಪಾದ ಮೇಲೆ ಈ ಮಾವಿನಕಾಯಿಯನ್ನು ಅದರಲ್ಲಿ ಮಿಕ್ಸ್ ಮಾಡೋದು. ಸೊ ನಮ್ಮದು ಕಿಟ್ಟಪ್ಪನ ಫೇಮಸ್ ಉಪ್ಪಿನಕಾಯಿ ರೆಡಿ ಆಗ್ತದೆ. ಮತ್ತು ಸೊ ಇದರ ರೆಸಿಪಿಯನ್ನು ನಾನು ಇಲ್ಲಿ ಶೇರ್ ಮಾಡಲಿಲ್ಲ. ಇಲ್ಲಿ ಕಟ್ ಮಾಡಿದ ಮಾವಿನ ಮಿಡಿಯನ್ನು ಉಪ್ಪಿನಕಾಯಿ ರಸದೊಂದಿಗೆ ಮಿಕ್ಸ್ ಮಾಡಿದ್ದೇನೆ. ಸೊ ಇದನ್ನು ಫುಲ್ ಮಿಕ್ಸ್ ಮಾಡಿಕೊಂಡು ಈ ಡಬ್ಬದಲ್ಲಿ ತುಂಬಿಡೋದು. ಸೊ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಮತ್ತು ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.